ಆ ಪ್ರತ್ಯಂಗೇರಿ ದೇವಿ ಅಂತಂದ್ರೆ ಬಹಳ ಉಗ್ರಹ ಇರುವಂತ ದೇವಿ. ಆ ತಲೆ ಮೇಲೆ ಇಟ್ಟು ಆ ನೀರನ್ನ ನಾವು ಅರ್ಪಣೆ ಮಾಡಿದಾಗ ಆ ತಾಯಿಯ ಮೇಲೆ ಬಿದ್ದು ನಮಗೆ ಬೀಳ್ತದಲ್ಲ, ನಾವು ಮಾಡಿರುವಂತ ಕರ್ಮಗಳು, ನಮಗೆ ತಾಕಿದಂತ ದುಷ್ಟ ಶಕ್ತಿಗಳು, ನಮಗೆ ಏನೇ ಒಂದು ಸಮಸ್ಯೆ ಇದ್ರೂ ಸಹ ಅದರಲ್ಲಿ ಪರಿಹಾರ ಆಗುವಂತದ್ದು ವಿಶೇಷವಾಗಿರುತ್ತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಸರ್ವಮಾಂಗಲ್ಯೇ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಗುರುದೇವತಾಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯ ದೇವತಾಭ್ಯೋ ನಮಃ, ಗಂ ಗಣಪತಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ. ಈ ದೇವಸ್ಥಾನದ ಸಂಸ್ಥಾಪಕರು ಮತ್ತು ಪ್ರಧಾನ ಅರ್ಚಕರು. ಶ್ರೀ ಕ್ಷೇತ್ರ ಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂಥದ್ದು ಮುಕ್ಕಂಡೇಶ್ವರ ಶ್ರೀ ಕ್ಷೇತ್ರ ಕಾಳಪ್ಪನಹಳ್ಳಿ. ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ವಿಚಾರಗಳು, ಪ್ರತಿಯೊಂದು ವಿಶೇಷಗಳು ಸಹ ತಿಳಿಸ್ಕೊಟ್ಟಿದ್ದೇವೆ. ಇವತ್ತು ತಿಳಿಸ್ಕೊಡೋಕ್ಕಂಥ ವಿಶೇಷ ಮಂಗಳ ದ್ರವ್ಯ ಸ್ನಾನ. ಮಂಗಳ ದ್ರವ್ಯ ಸ್ನಾನ ಏನಪ್ಪ ಅಂತಂದರೆ, ಇದರಿಂದ ಉಪಯೋಗಗಳೇನು, ಇದರಿಂದ ಆಗುವಂಥ ಫಲಗಳೇನು, ಮತ್ತು ಇದರಿಂದ ಏನೇನು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತೇಳಿ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಈ ಭದ್ರಕಾಳಿ ಮತ್ತು ಮುಕ್ಕಂಡೇಶ್ವರ ಇವರಿಗೆ ಅಭಿಷೇಕ ಮಾಡಿದಂಥ ತೀರ್ಥ, ಮತ್ತು ಸಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿದಂಥ ತೀರ್ಥ. ಸಾಲಿಗ್ರಾಮ ಅಂತಂದರೆ ಅದ್ಭುತವಾದ ಒಂದು ಶಕ್ತಿ ಇರುವಂಥದ್ದು ಸಾಲಿಗ್ರಾಮ. ಶಿವ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ, ಸೂರ್ಯ ಸಾಲಿಗ್ರಾಮ ಮತ್ತು ಶಕ್ತಿ ಸಾಲಿಗ್ರಾಮ ಇವುಗಳೆಲ್ಲನ್ನ ಅಭಿಷೇಕ ಮಾಡಿ, ಮತ್ತು ಅಮ್ಮನವರಿಗೆ ಅಭಿಷೇಕ ಮಾಡಿ, ಮತ್ತು ಪಾದರಸದ ಲಿಂಗ ಅಂದರೆ ಪಾದರಸದಿಂದ ಮಾಡಿದಂಥ ಲಿಂಗಕ್ಕೆ ಅಭಿಷೇಕ ಮಾಡಿ. ಅಂದರೆ ಅದ್ಭುತವಾದ ಒಂದು ಶಕ್ತಿ ಇರುವಂಥದ್ದು ಪಾದರಸ ಲಿಂಗಕ್ಕೆ. ಆ ಪಾದರಸ ಲಿಂಗಕ್ಕೆ ಅಭಿಷೇಕ ಮಾಡಿ ಇವುಗಳೆಲ್ಲನ ಶೇಖರಣೆ ಮಾಡಿ ಜನಗರಿಗೆ ಅನುಕೂಲ ಆಗಲಿ ಅಂತೇಳಿ ಧನ್ವಂತರಿಯ ಮಂತ್ರೆಯನ್ನು ಜಪ ಮಾಡುತ್ತಾ, ಮಹಾಭೃತ್ಯಂಗಿರಿ ದೇವಿಯ ಮಂತ್ರ ಜಪ ಮಾಡುತ್ತಾ ಆ ಗಂಗೆ ಪೂಜೆ ಮಾಡಿ, ತದನಂತರ ಅರಿಶಿಣ ಅದಕ್ಕೆ ಹಾಕುವಂಥ ದ್ರವ್ಯಗಳನ್ನು ಹಾಕಿ ಆ ನೀರಿಗೆ ಗಂಗೆ ಪೂಜೆ ಮಾಡಿ ತದನಂತರ ಜನಕ್ಕೆ ಅದನ್ನು ಅರ್ಪಣೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಏನಪ್ಪ ಅಂತಂದರೆ, ತುಂಬ ಜನ ಹೇಳ್ತಾರೆ ಅವರ ಸ್ನಾನ ಏನಕ್ಕೆ ಮಾಡಿಸ್ಕೊಂತಾರೋ ನಮಗೂ ಗೊತ್ತಿರಲ್ಲ. ಬಂದು ಹೇಳ್ಕೊಂಡು ಹೋಗ್ತಾರೆ, ಸ್ವಾಮಿ ಈ ಥರ ಸ್ನಾನ ಮಾಡಿಸಿದ್ವಿ, ನಮ್ಗೆ ಒಳ್ಳೇದಾಯಿತು, ಈ ಥರ ಸಮಸ್ಯೆ ಇತ್ತು, ಈ ಥರ ಆರೋಗ್ಯ ಸಮಸ್ಯೆ ಇತ್ತು. ತುಂಬ ಕಡೆಯಿಂದ ತುಂಬ ನಾನಾ ಕಡೆಯಿಂದ ದೂರದಿಂದ ಬರ್ತಾರೆ ಆ ಸ್ನಾನಕ್ಕೋಸ್ಕರವಾಗಿ. ಆ ಸ್ನಾನ ಮಾಡಿಸಿ ತುಂಬ 3 ವಾರ ಮಾಡಿಸ್ಕೊಂಡು ಹೋದಾಗ ಅವ್ರಿಗೇನೇ ಸಮಸ್ಯೆ ಇದ್ದರೂ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷ. ಬಹಳಷ್ಟು ಆಶ್ಚರ್ಯಗಳಿಗೂ ಸಹ ನಡೆದಿದೆ ಈ ಕ್ಷೇತ್ರದಲ್ಲಿ ಆ ಸ್ನಾನದಿಂದ. ಹಾಗಾಗಿ ಏನೇ ಸಮಸ್ಯೆ ಇರಲಿ, ಅವರಿಗೆ ಮಾಟ ಆಗಿದ್ದರೆ, ಮಂತ್ರ, ದೃಷ್ಟಿದೋಷ ಮತ್ತು ಆರೋಗ್ಯ ಸಮಸ್ಯೆ, ಮೈ ಕೈ ನೋವು, ಮತ್ತು ನಿದ್ರೆ ಬರ್ತಾ ಇಲ್ಲ, ಮತ್ತು ಕೆಟ್ಟ ಸಪನಗಳು, ಮತ್ತು ರಾತ್ರಿ ಹೊತ್ತು ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂಥದ್ದವರಿಗೆ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಮಾಡಿದಾಗ ಈ ಥರ ಸಮಸ್ಯೆಗಳು 3 ವಾರ ಯಾರು ಕಡ್ಡಾಯವಾಗಿ ಆ ಸ್ನಾನವನ್ನು ಮಾಡ್ತಾರೆ. ಅಂದರೆ ನೋಡಿ, ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಎಲ್ಲಗಳನ್ನು ಶೇಖರಣೆ ಮಾಡಿ, ಮತ್ತು ಆ ಪ್ರತ್ಯಂಗೇರಿ ದೇವಿ ಅಂತಂದರೆ ಭಾಳ ಉಗ್ರಹ ಇರುವಂಥ ದೇವಿ. ಆ ತಲೆ ಮೇಲೆ ಇಟ್ಟು ಆ ನೀರನ್ನು ನಾವು ಅರ್ಪಣೆ ಮಾಡಿದಾಗ ಆ ತಾಯಿಯ ಮೇಲೆ ಬಿದ್ದು ನಮಗೆ ಬೀಳ್ತದಲ್ಲ, ನಾವು ಮಾಡಿರುವಂಥ ಕರ್ಮಗಳು, ನಮಗೆ ತಾಕಿದಂಥ ದುಷ್ಟ ಶಕ್ತಿಗಳು, ನಮಗೆ ಏನೇ ಒಂದು ಸಮಸ್ಯೆ ಇದ್ದರೂ ಸಹ ಅದರಲ್ಲಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ. ಮತ್ತು ಎಲ್ಲ ಥರ ಸಮಸ್ಯೆಗಳು,
ಆರೋಗ್ಯದಲ್ಲಿ ಚರ್ಮ ಕಾಯಿಲೆ ಆಗಿರಲಿ, ಚರ್ಮ ರೋಗಗಳಾಗಿರಲಿ, ಮತ್ತು ರಾಹುಕೇತು ದೃಷ್ಟಿದೋಷಗಳಾಗಿರಲಿ, ಸರ್ಪದೋಷಗಳಾಗಿರಲಿ, ಮತ್ತು ಎಲ್ಲ ಸಮಸ್ಯೆಗಳು ಸಹ ಆ ಮಂಗಳ ದ್ರವ್ಯ ಸ್ಥಾನದಲ್ಲಿ ಸಂಪೂರ್ಣವಾಗಿ ಪರಿಹಾರ ಆಗಿದೆ. 100ಕ್ಕೆ 90% ಭಾಗ ಬಂದವರು ಹೇಳ್ತಾರೆ, ಸ್ವಾಮಿ ನನಗೆ ವಾಸಿ ಆಗೈತೆ ಅಂತ ಹೇಳ್ತಾರೆ. ಯಾಕಂತಂದರೆ ಅಷ್ಟೊಂದು ಶಕ್ತಿ ಇರುವಂಥದ್ದು. ಎಲ್ಲನೂ ಶೇಖರಣೆ ಮಾಡಿ, ಇಲ್ಲ ಸಾಲಿಗ್ರಾಮಗಳ ಅಭಿಷೇಕದ ನೀರು ಮತ್ತು ಅಮ್ಮನವರ ಅಭಿಷೇಕದ ನೀರು ಮತ್ತು ಧನ್ವಂತರಿಯ ಒಂದು ಮಂತ್ರದ ಜಪ ಮಾಡಿ, ತದನಂತರ ಪ್ರತ್ಯಂಗಿರಿ ದೇವಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ, ತದನಂತರ ಅದಕ್ಕೆ ದ್ರವ್ಯಗಳನ್ನು ಹಾಕಿ ಸ್ನಾನ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಆ ನೀರು ತಲೆ ಮೇಲೆ ಬಿದ್ದಾಗ ನಮ್ಮ ಮಾಡಿದ ಕರ್ಮಗಳೆಲ್ಲ ಸಂಪೂರ್ಣವಾಗಿ ಪರಿಹಾರ ಆಗುವಂಥದ್ದು ವಿಶೇಷ. ಇಲ್ಲಿ ಸ್ನಾನ ಮಾಡಿಸುವಂಥವ್ರು ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಿಗಿರ್ತದೆ. ಬಂದು ಪ್ರತಿಯೊಂದು ವಿಚಾರದಲ್ಲಿ ಎಲ್ಲ ನಾವು ದೇವ್ರು ನೋಡೋದಂಥದ್ದಲ್ಲ, ಡಾಕ್ಟ್ರ್ ಕೈಯಲ್ಲಿ ಆಗದಿದ್ದಂಥದ್ದು ಬಂದು ಇಲ್ಲಿ ಅಮ್ಮನವರ ಸೇವೆ ಮಾಡಿ. ಯಾಕಂದರೆ ಪ್ರತಿ ಡಾಕ್ಟ್ರು ಬೇಕು ನಮಗೆ, ಅವರು ಬೇಡ ಅಂತಲ್ಲ. ಅಲ್ಲಿ ಆಗಿಲ್ಲ, ವಾಸಿ ಆಗಿಲ್ಲ, ನಮ್ಗೆ ಎಲ್ಲೋದ್ರೂ ವಾಸಿ ಆಗಿಲ್ಲ ಅಂತಂದಾಗ ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ಒಂದು ಅರಕೆಯನ್ನು ಕಟ್ಟಿ ಆ ಮಂಗಳ ದ್ರವ್ಯ 3 ವಾರ ಸೇವೆ ಮಾಡಿರಿ. ಖಚಿತವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತದೆ. ಆರೋಗ್ಯ ಸಮಸ್ಯೆಗಳಿಂದ ಬಿಡುಗಡೆ ಆಗ್ತೀರಾ. ಸಂಪೂರ್ಣವಾಗಿ ಅಮ್ಮನ ಅನುಗ್ರಹ ಸಿಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮದು ಚಿಕ್ಕಮಂಗ್ಳೂರಿಂದ ಹಿಂದೆ 30 ಕಿಲೋಮೀಟ್ರು ದೂರ ಆಗುತ್ತೆ, ಚಿಕ್ಕಮಂಗ್ಳೂರಿಗೂ ನಮ್ಮೂರಿಗೂ. ಅದರಿಂದ ಬಂದಿದ್ದೀವಿ. ತುಂಬ ಸಮಸ್ಯೆ ಇತ್ತು ಮನೆಯಲ್ಲಿ. ಇಲ್ಲಿಗೆ ಬಂದ ಮೇಲೆ ಪರವಾಗಿಲ್ಲ, ಒಳ್ಳೆಯದಾಯಿತು. ಈಗ 4ನೇ ಸರಿ ಬರ್ತಿರೋದು. ಗಂಗೆ ಹಾಕ್ಸ್ಕೊಂಡಾಗ ಮೈ ಜುಮ್ಮ ಅನ್ನತ್ತೆ, ಮೈ ಮೇಲೆ ಏನಾರು ಇದ್ದರೆ ಹೋಗುತ್ತೆ, ಸರಿ ಆಗುತ್ತೆ. ನಮಗೆ ಮನೆ ಸಮಸ್ಯೆನೂ ಪರಿಹಾರ ಐತೆ, ಆರೋಗ್ಯದ ಸಮಸ್ಯೆನೂ ಪರಿಹಾರ ಆಗಿತ್ತೆ. ನನಗೆ 10 ವರ್ಷದಿಂದನೂ ಇತ್ತು, 10 ವರ್ಷ ಜಾಸ್ತಿನೇ ಆಗಿತ್ತು. ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ, ಖುಷಿ ಆಯಿತು. ಇನ್ನೂ ಸರಿ ಬರಬೇಕು ಅನಿಸುತ್ತೆ. ನಮ್ಮ ಜೊತೆ ಇರೋರಿಗೆ ಎಲ್ರಿಗೂ ಹೇಳ್ತೀನಿ, ಎಲ್ಲರನ್ನೂ ಕರ್ಕೊಬಂದಿದ್ದೀನಿ. ತುಂಬ ಜನ ಒಳ್ಳೇದಾಯ್ತು, ಪರವಾಗಿಲ್ಲ, ಬರ್ಬೋದು. ನನ್ನ ಹೆಸರು ಜಗದಾಂಬ. ನಮ್ಮ ಬೆಂಗಳೂರಿಂದ ಬಂದಿದ್ದೀವಿ. ನಾವು 5ನೇ ವಾರ, 7ನೇ ವಾರ, 6ನೇ ವಾರ ಇದು 6ನೇ ವಾರ. ನಮ್ಗೆ ಮೈಗೂ ಹುಷಾರಿರಲಿಲ್ಲ. ಇಲ್ಲಿ ಬಂದು ನೀರು ಹಾಕ್ಸ್ಕೊಂಡು ಮುಂದೆ ಇದು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಮೀಸಲು ಕಟ್ಟಿದ್ರಿ. ಆಮೇಲೆ ಕುಂಬಳಕ ದೀಪ ಹಚ್ಚಿದ್ರಿ. ಹಚ್ಕೊಂಡು 3 ವಾರ ಬಂದಮೇಲೆ ನಮ್ಗೆ ಸ್ವಲ್ಪ ಸಲೀಸಾಯಿತು. ಅಮಾವಾಸ್ಯೆ ಇವಾಗ ಇದು 2ನೇ ಅಮಾವಾಸ್ಯೆಗೆ ಬಂದಿದ್ದೀರಿ. ಇದು 2ನೇ ಅಮಾವಾಸ್ಯೆ ಬಂದು ಮಂದಿಗೆ ದೀಪ ಹಚ್ಕೊಂಡು ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ವಿ. ನಮಗೆ ತುಂಬ ಸಮಸ್ಯೆ ಜಾಸ್ತಿ. ಇವಾಗ ಒಂದೊಂದೇ ಅಮ್ಮನ ಬಿಡುಗಡೆ ಮಾಡ್ತಾವಳೆ, ಒಳ್ಳೇದು ಮಾಡ್ತಾವಳೆ. ಒಳ್ಳೇದು ಸ್ವಲ್ಪ ನಮ್ಗೆ ಹಗುರ ಆಗೈತೆ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ನಮಗೆ ಮೈ ಹಗುರ ಆಗೈತೆ, ಒಳ್ಳೇದು ಆಗೈತೆ. ಅದಕ್ಕಿನ್ನ ನಮ್ಮನ್ನ ಬೇಡ್ತಾ ಇದ್ದೀರಿ. ಇವಾಗ ನಮ್ಮ ಆ ಕಷ್ಟಿಂದ ಈಚೆಗೆ ಬರಬೇಕು, ಆ ಅಮ್ಮನ ಈಚೆಗೆ ತರ್ಸಮ್ಮ ಅಂತ ಬೇಡ್ತಾ ಇದ್ದೀರಿ. ಅಷ್ಟು ಗೊಂದಲ ಜಾಸ್ತಿ ನಮಗೆ. ನಮ್ದಿಲ್ಲ, ನಮ್ದು ಎಲ್ಲ ಏನಂದ್ರೂ ಮೋಸ ಆಯಿತು. ಅದರಿಂದ ನಾವು ಇವಾಗ ಅಮ್ಮನ ಬೇಡ್ಕೊಂಡು ಬಂದಿದ್ದೀರಿ. ಎಲ್ಲೆಲ್ಲ ನಾವು ದೇವಸ್ಥಾನಗಳಿಗೆಲ್ಲ ಹೋಗಿದ್ರಿ, ಸುತ್ತಾಕಿದ್ರಿ, ದೇವ್ರಗಳನ್ನೆಲ್ಲೆಲ್ಲ ಬೇಡಿದ್ರೆ ಆಗಿಲ್ಲ. ಲಾಸ್ಟಿಗೆ ಅಮ್ಮನ್ನು ಇದರಿಂದ ಫೋನಿಂದ ಬಂತು. ಆ ಫೋನಿಂದ ನಾವು ಇಲ್ಲಿ ನಂಬರ್ ನೋಡಿಕೊಂಡು ನಾವು ಇಲ್ಲಿಗೆ ಬಂದ್ರಿ. ಈ ಅಮ್ಮನ ಒಳ್ಳೇದು ಮಾಡ್ತಾವಳೆ. ಅಮ್ಮನು ಎಲ್ಲರಿಗೂ ಒಳ್ಳೇದಾದರೆ ಸಾಕು. ಬಂಗಾರಪೇಟೆಯಿಂದ ಬಂದಿದ್ದೀರಿ. 4 ಸಲ ಬರ್ತಾ ಇರೋದು. ನಮ್ಮ ಸ್ವಲ್ಪ ಮನೆ ಸಮಸ್ಯೆ ಇದೆ, ಅದರಿಂದ ಬರ್ತಾ ಇದೆ. ಪರವಾಗಿ ಒಳ್ಳೇದಾಗ್ತದೆ. ಎಲ್ಲ ಮನೆ ಬಂದು ಜನಗಳೆಲ್ಲ ಸೇವೆ ಮಾಡ್ಕೊಂಡು ಹೋಗ್ಬೋದು, ದೇವ್ರ ಸೇವೆ. ಮನೆ ಸಮಸ್ಯೆ ಇದೆ, ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಿ, ಅದರಿಂದ ಬರ್ತಾ ಇದ್ದೀನಿ. ಸ್ವಲ್ಪ ಕಣ್ಣು ಸಮಸ್ಯೆ ಇದೆ, ಕಣ್ಣು ಸ್ವಲ್ಪ ನೀರು ಸರ್ತದೆ, ಅದರಿಂದ ಬರ್ತಾ ಇದ್ದೀನಿ. 4ನೇ ಸಲ ಬರ್ತಾ ಇರೋದು. ಪರವಾಗಿಲ್ಲ, ಎಲ್ಲ ಜನ ಎಲ್ಲ ಬಂದು ಸೇರ್ಬೋದು, ದೇವ್ನ ಸೇವೆ ಮಾಡ್ಬೋದು, ಸೇವೆ ಅಷ್ಟೇ. ನಮ್ಮದು ಬೆಂಗಳೂರು. ನಮ್ಮದು ಆರೋಗ್ಯ ಸಮಸ್ಯೆ ಇತ್ತು. ನಮ್ಮ ಹೆಸರು ರಜನಿ ಅಂತ. ನಮ್ಮ ಫ್ರೆಂಡ್ ಹೇಳಿದ್ರು, ಮತ್ತು ಮೊಬೈಲಲ್ಲೆಲ್ಲ ನೋಡಿದ್ವಿ, ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಟು ಬಂದಿದ್ದೀವಿ. ಹಾಗಾಗಿ ಒಂದು 5 ವಾರ ಬಂದು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಒಳ್ಳೆಯದು. ಇದು 2ನೇ ವಾರ ಬಂದಿದ್ದು. ಇಲ್ಲ, ನೀರು ಇದು 1ನೇ ಸರಿ ಹಾಕ್ಕೊಂಡಿದ್ದು. ಹೋದ ವಾರ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಂಗೆ ಇದು 1ನೇ ವಾರ ಹಾಕಿಸ್ಕೊಂಡಿದ್ದು. ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ, ನಂಬಿಕೆ ಇಟ್ಟು ಬಂದಿದ್ದೀವಿ. ನನಗೆ ಅದೇ ಶುಗರ್ದು ಇದೆಲ್ಲ ಸ್ವಲ್ಪ ಇತ್ತು, ಸ್ವಲ್ಪ ಇವಾಗ ಕಮ್ಮಿ ಆಗಿದೆ. ಪ್ರಾಬ್ಲಮ್ ಏನೂ ಇಲ್ಲ, ಸ್ವಲ್ಪ ಧೈರ್ಯ ಇದೆ. ಏರುಪೇರು ಇತ್ತು, ಇವಾಗ ಸ್ವಲ್ಪ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಮುಂದಕ್ಕೂ ಇದೇ ಥರ ಆರೋಗ್ಯ ಚೆನ್ನಾಗಿ ಇನ್ನೂ ಕಾಪಾಡ್ಕೊಂಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದುಡ್ಡು ಕಾಸಿನಲ್ಲಿ ಸ್ವಲ್ಪ ಅಮ್ಮ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. 5ನೇ ವಾರ ಮುಗೀತು. 5ನೇ ವಾರ ಮುಗೀತು. ಎಲ್ಲ ಕುಂಬಳಕಾಯಿ ಹಚ್ಚಿದಾಯಿತು, ನಿಂಬೆಹಣ್ಣು ದೀಪ ಹಚ್ಚಿದಾಯಿತು, ಬೆಲ್ಲದ ದೀಪ ಹಚ್ಚಿದಾಯಿತು. ಈಗ ಅಮಾವಾಸ್ಯೆ ಬಂದಿದೆ, ಎಲ್ಲ ಆಗ್ತಾಯಿದೆ. ಇದು ಮುಂದಕ್ಕೆ ಇನ್ನೂ ಒಳ್ಳೇದು ಮಾಡಬೇಕು. ಇರೋದು ಸಮಸ್ಯೆಗಳೆಲ್ಲ ಸ್ವಲ್ಪ ಪರಿಹಾರ ಆಗಿಬಿಟ್ರೆ ಇನ್ನೂ ಅಮ್ಮನಾಗ ಇನ್ನೂ ಕೊಂಡಾಡ್ಬೋದು ನಾವು.
ಹೊಸ್ತಾದ ಇವತ್ತು ಬಂದಿರೋದು ಜೋಡಿ ಏನು ಮಾಡ್ತಾರೆ ನೋಡೋಣ ಆದರೆ 4 ಜನ ಬರೋಣ ಮಾಡ್ತೀನಿ ನಂಗೇನೋ ಫ್ರಾನ್ಸ್ ಇಲ್ಲ ಇದು. ಬೆಂಗಳೂರು ಊರು, ಹೆಸರು ಪುಷ್ಪ. ಆರೋಗ್ಯ ಸಮಸ್ಯೆ ಇತ್ತು, ಪರವಾಗಿಲ್ಲ ಸರ್, ಚೇತರಿಸ್ಕೊಂಡಿದ್ದೀವಿ. ಅಲ್ಲೇ ಒಂದು 4-5 ತಿಂಗಳಿಂದ ಆರೋಗ್ಯ ಸಮಸ್ಯೆ ಇತ್ತು, ಇಲ್ಲಿ ಬಂದ್ಮೇಲೆ ಪರವಾಗಿಲ್ಲ, ಪರವಾಗಿಲ್ಲ. ಸ್ವಲ್ಪ 100ಕ್ಕೆ 80% ಪರವಾಗಿಲ್ಲ ಸರ್. ಇನ್ನೂ ಐತೆ ನಮ್ಮ ಸೇವೆ ಮಾಡೋದು. ನಮ್ಮದು ಊರು ಬೆಂಗಳೂರು, ಕಸ್ತೂರಿಬಾಯಿ ನಗರ. ನಾನು ಬಂದು ಹರಕೆ ಕಟ್ಬಿಟ್ಟು ಹೋಗಿದ್ದೆ, ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ತೊಗೋಬೇಕಾಗಿತ್ತು. ದಿಢೀರ್ ಅಂತ ಆಪ್ರೇಷನ್ ಆಯಿತು ನನಗೆ. ಆಮೇಲೆ ಹರಕೆ ಕಟ್ಟೋದ್ಮೇಲೆ ರಿಪೋರ್ಟಲ್ಲೂ ನೆಗೆಟಿವ್ ಬಂತು. ಆವಾಗಿಂದ ನಂಗೆ ನಂಬಿಕೆ ಬಂದು ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ಇವಾಗ 4ನೇ ವಾರದಿಂದ ಬಂದು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಪರವಾಗಿಲ್ಲ. ಸ್ವಲ್ಪ ಬ್ರೆಸ್ಟ್ ಗೆಡ್ಡೆ ಆ ಥರ ಆಗ್ಬಿಟ್ಟು ಆಪ್ರೇಷನ್ ಆಯಿತು ನನಗೆ. ಅದೇ ಮುಂದಕ್ಕೆ ಅಮ್ಮ ಎಲ್ಲ ನಮಗೆ ಕಾಪಾಡಬೇಕು, ಮುಂದಕ್ಕೆ ಬರಬಾರ್ದು ಅನ್ನೋ ನಂಬಿಕೆ ಮೇಲೆ ನಾನು ಬರ್ತಾಯಿದ್ದೆ. ನಂಬಿಕೆ ಬಂದಿದೆ. ರಿಪೋರ್ಟಲ್ಲೂ ನೆಗೆಟಿವ್ ಬಂತು ಸ್ವಲ್ಪ, ಅದರಿಂದ ನನಗೆ ತಡಿ ಹೋಗಿ ಬರೋಣ ಅಂದ್ಕೊಂಡೆ ಅರ್ಧ ಬರ್ತಾಯಿದ್ದೆ. ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಥರ ಆರೋಗ್ಯ ಸಮಸ್ಯೆ ಇರೋರಿಗೆ, ಮನೇಲಿ ಪ್ರಾಬ್ಲಮ್ ಇರೋರಿಗೆ ಎಲ್ಲ ಬಂದರೆ ತುಂಬ ಒಳ್ಳೆಯದು. ಅಮ್ಮ ನಮಗೆ ಎಲ್ಲ ಧೈರ್ಯ ಸ್ವಲ್ಪ, ಆಮೇಲೆ ಒಂಥರ ಸಮಾಧಾನ ನಮಗೆ ಇಲ್ಲಿ ಬಂದರೆ. ನೋಡುದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.